ಲೆಫ್ಟಿಗೆ ನೋಡೇ ಇಲ್ಲ. ದೇವಸ್ಥಾನ ಹುಡುಕ್ತಿವಿ. ದೇವಸ್ಥಾನ ಲೆಫ್ಟ್ ಅಲ್ಲೇ ಇದೆ. ಕಲ್ಲೇಶ್ವರ ಇಲ್ಲಿಂದ ಹುಡುಕ್ತಿವಿ. ಕಲ್ಲೇಶ್ವರ ಇಲ್ಲೇ ಇದೆ, ನಾವು ಹುಡುಕ್ತಾನೆ ಇದೆ. ಶ್ರೀಕೃಷ್ಣ ಟೆಂಪಲ್ ಇತ್ತಲ್ಲ. वीरनारायण टेम्पल जैसी है ना. हाँ 3 शिखर है. त्रिकुटाचल. हाँ विथ द्राविड शिखर कंसिस्ट ऑफ 3. पहले से पढ़िए. The temple was built in 1208 AD during the period of Hoysala king Ballala II. The temple is a Trikutachala temple with Dravid Shikhar. Consists of 3 गर्भगृह. अच्छा अच्छा. नवरंग मुखमंडप And a Mukhamandap. Navaranga has 9 spaces. अच्छा अच्छा. And centrally raised platform. The temple has intricate in the tower. The temple in the water. ನಾವು ಎಡಕ್ಕೆ ತಿರುಗದೆ ಬರೀ ಬಲಕ್ಕೆ ನೋಡ್ತಾ ಬಂದ್ರೆ ದೇವಸ್ಥಾನ ಕಾಣಂಗಿಲ್ಲ. ಅಮ್ಮನು ಈ ಕಡೆ ನೋಡ್ತಾರೆ. ಯಾಕೆ ಇಷ್ಟೊಂದು ನಕ್ವಿ ಅಂದ್ರೆ, ದೇವಸ್ಥಾನ ಇದ್ರೆ ಗಾಡಿ ನಿಲ್ಸ್ಕೊಂಡು ಎಡಗಡೆನೆ ದೇವಸ್ಥಾನ ಎತ್ಕೊಂಡು ಬಲಗಡೆ ಹಳ್ಳಿಯವ್ರನ್ನೆಲ್ಲ ಕೇಳ್ತಾ ಇದ್ವಿ, ದೇವಸ್ಥಾನ ಎಲ್ಲಿ ಅಂತ. ಅದಕ್ಕೆ ನಮಗೆ ನಮ್ಮ ಮೇಲೆ ನಗು ಬರ್ತಾ ಇತ್ತು. ಓ ಗಣೇಶಿ, ನಾನು ಎಲ್ಲಿಂದ ಏಕ್ತಾರ್ ಬರ್ತಾ ಇದೆ ನೋಡ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿದೆ ಕೇಳುತ್ತಲ್ಲ. ಒಂದೇ ಇರೋದಲ್ಲ. ಓ ಸ್ಕ್ರೀನ್ ಸರಿಸ್ಬೋದಾ? ಸಾಕು ಸಾಕು ಸಾಕು. ಬನ್ನಿ. ಹೌದೌದು ಬೇಡ. ಇಲ್ಲಿ ಯಾರೋ ಕೂತಿದ್ದಾರೆ. ಓ ಬಸವಣ್ಣವರು ಇಲ್ಲಿದ್ದಾರೆ. ಇಲ್ಲ, ನಂದೀಜಿಯವ್ರು ಭಾಳ ಚೆನ್ನಾಗಿದ್ದಾರೆ. ತುಂಬಾ ಚೆನ್ನಾಗಿದೆ. ಎಲ್ಲ ಕತ್ಲಲ್ಲಿ ಕೂತಿದ್ದಾರೆ ಅಲ್ವಾ? ಚೆನ್ನಾಗಿದ್ದಾರೆ. ದೇವಸ್ಥಾನದಲ್ಲಿ ಪೂಜೆ ಮಾಡಿಕೊಂಡು ಪೂಜಾರರು ಹೋಗಿದ್ರು, ಯಾರು ಇರಲಿಲ್ಲ. ಒಳಗಡೆ ಎಲ್ಲ ಕತ್ಲೆ ಇತ್ತು. ದರ್ಶನ ಮಾಡಿಕೊಂಡು ಬಂದ್ವಿ. ಸ್ಕ್ರೀನ್ ಹಾಕಿದ್ದಾರೆ ದೇವರಿಗೆ, ನೋಡೋದಕ್ಕಾಗಲಿಲ್ಲ. ಆದರೂ ಹಳ್ಳಿನಲ್ಲಿ ಇಂಥ ಒಂದು ಭವ್ಯವಾದ ದೇವಸ್ಥಾನ ಇರೋದು ನೋಡಿದ್ರೆ ಇಲ್ಲಿದು ಗತ ವೈಭವ ಎಲ್ಲ ನೆನಪಿಗೆ ಬರುತ್ತೆ. ಎಷ್ಟು ಸಮೃದ್ಧವಾದಂತಹ ಸಮಯ ಅದಾಗಿದ್ದಿರಬಹುದು. ಬೇಲೂರು ಹಳೆಬೀಡಿನ ಮಾದರಿಯಲ್ಲಿಯೇ ಇದೆ. ಕಲಾತ್ಮಕವಾದಂತಹ ತ್ರಿಕೂಟ ಇರುವಂತಹ ದೇವಸ್ಥಾನ ಇದು. ಈಗ ಒಂದು ಪರಿಕ್ರಮ ಬರೋಣ ದೇವಸ್ಥಾನಕ್ಕೆ ಅಂತೇಳಿ.
ನಾವಿನ್ನೇನು ಪರಿಕ್ರಮ ಮುಗಿಸಿ ಹೊರಡೋದ್ರಲ್ಲಿದ್ವು ಅವಾಗ ಪೂಜಾರಿ ಬಂದಿದ್ದಾರೆ, ಕರಿತಾ ಇದ್ದಾರೆ ಒಳಗಡೆ. ಹಾಗಾಗಿ ಈಗ ಮತ್ತೊಮ್ಮೆ ದೇವರ ದರ್ಶನಕ್ಕೆ ಅಂತ ಹೋಗೋದು. ಏನು ಏನಾಯ್ತು? ಓಹೋ, ನಾವು ನೋಡೇ ಇರಲಿಲ್ವಾ? ಹಾಂ, ಅಬ್ಬಾ 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 ಅಬ್ಬಾ, ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಕಲ್ಲೇಶ್ವರರು. ಹಾಂ, ಚೆನ್ನಾಗಿದೆ ಅಲ್ಲ. ಆಗ ತಂದೆ ಇರಲಿಲ್ಲ. ಕಾರ್ತಿಕೇಯವರ ಸೂರ್ಯದೇವರು. ಹಾಂ ಹಾಂ, ಓಹೋ, ಅದು ಹೇಳ್ಕೊಳ್ತೇವೆ. ಹಾಂ ಹಾಂ, ರಥದಲ್ಲಿರೋದು. ಅದಕ್ಕೂ ಪೀಠ ಶಿವಜಿಯವ್ರ ಥರ ಮಾಡಿಬಿಟ್ಟಿದಾರಲ್ಲ. ಹಾಂ, ಇರಲಿ. ನಂದಿಯವರು ಭಾಳ ಚೆನ್ನಾಗಿದ್ದಾರೆ ಅಲ್ವಾ? ಹಾಂ, ತುಂಬ ಚಂದ ಟ್ಯೂನ್ ಆಗಿದೆ ಅದು, ಚೆನ್ನಾಗಿದೆ. ಅಲಂಕಾರ ಮಾಡಿದ್ದಕ್ಕೆ ಮಾತ್ರ ನಿಜವಾಗ್ಲೂ ಕೊಡ್ಬೇಕು. ಎಷ್ಟು ಚೆನ್ನಾಗಿ ಮಾಡಿದ್ರೆ ಅಲಂಕಾರ ಅಂದರೆ. ಹಾಂ, ಅಬ್ಬಾ ಅಬ್ಬಾ ಅಬ್ಬಾ. ಹಾಂ, ಆನೆ, ಕುದುರೆ, ಒಂಟೆ, ಬಡಿಯೋದು, ಕೊಡಲುಗಳು ಎಲ್ಲದನ್ನು ಮಾಡಿದಾರೆ ನೋಡ್ರಿ. ಅದೊಂದು 4 ಕಡೆ ಏನೋ ಕಲ್ಲಿದೆ, ಅಷ್ಟರಲ್ಲಿ ಎಲ್ಲ ವಾದ್ಯಗೋಷ್ಠಿ ಎಲ್ಲ. ಈ ಕಡೆಯಿಂದ ಹಿಂಗ್ ತೆಗಿಬೇಕು ಅದನ್ನ. ಇದು ಇಲ್ಲಿ ಚೆನ್ನಾಗಿ ನೇರಳೆ ನರಸಿಂಹ ಸ್ವಾಮಿ, ಉಗ್ರ ನರಸಿಂಹ, ಹಿರಣ್ಯ ಕೃಷ್ಣ ವಾದ್ಯಗೋಷ್ಠಿ ಆ ಕಡೆ ನಿಂತ್ಕೊಂಡು ಅಲ್ಲಿ ಕೊಡೋದು ಹೋಗ್ತಾ ಇದ್ದಾರೆ. ಬಾರ್ಸವರೆಲ್ಲ ಈ ಕಡೆ ಇದ್ದಾರೆ. ಹಿಂಗ್ ತೆಗಿಬೇಕು, ಹಿಂಗೆ ಸ್ಟ್ರೈಟ್ ಬಾರ್ಸವರು ಎಲ್ಲ. ಸುತ್ತ ವಾದ್ಯಗೋಷ್ಠಿ, ಮಧ್ಯದಲ್ಲಿ ನಟರಾಜರು ನರ್ತನ ಮಾಡ್ತಾ ಇರೋದು. ಚೆನ್ನಾಗಿದೆ. ಅನಂತ ಪದ್ಮ ಆದ್ರೆ ಇಲ್ಲಿ ಈಚೆ ನಿಂತವ್ರಿಗೆ ಅದು, ಆಚೆ ನಿಂತವ್ರಿಗೆ ಇದು. ಹಿಂಗ್ ನಿಂತ್ರೆ ಇಲ್ಲವರಿಗೆ ಇದು ಸೀದಾ ಕಾಣುತ್ತೆ. ಕೈಲಾಸ ಇಷ್ಟೇ ಕಲ್ಲಲ್ಲಿ ಕೈಲಾಸ ಅಷ್ಟು ಗೊಂಬೆ ಮಾಡಿದನಲ್ಲ ಆ ಪುಣ್ಯಾತ್ಮರು, ಅವರೇ ದೇವರು. ಎಲ್ಲರನ್ನು ಕಲ್ಪಿಸ್ಕೊಂಡಿದ್ದಾರೆ ಅಲ್ಲಿ ಇದ್ರೊಳಗೆ. ತ್ರಿಮೂರ್ತಿ, ಬ್ರಹ್ಮ ವಿಷ್ಣು ಮಹೇಶ್ವರ. ಇಷ್ಟೊಂದು ಕಲೆಯಿಂದ ತುಂಬಿದೆ ಅಲ್ವಾ? ತುಂಬಾ ಒಳ್ಳೆ ದೇವಸ್ಥಾನ. ಅಷ್ಟೊಂದು ಬೆಳಕಿಗೆ ಬಂದಿಲ್ಲ. ಎಷ್ಟು ಸುಂದರವಾಗಿದೆ. ಇದು ಬ್ರಹ್ಮ ವಿಷ್ಣು ಮಹೇಶ್ವರ ಅಲ್ಲ, ಅವನು ಸೂರ್ಯದೇವ. ಅದೇನ ಅದೊಂದು ಕತೆ ಹೇಳ್ತಾರೆ. ಅದೇನು ಬೆಳಕರಿದಾಗ ಬಾಣ ಬಿಟ್ಟರು ಬೆಳಕರಿತಿದ್ವಿ ಅಂತ ಏನಾದ ಅದನ್ನ ಆ ಸ್ಟೋರಿ ಮಾಡಿದ್ದೀನಿ. ಅವೆಲ್ಲ ಈಗ ನಾವು ಅಷ್ಟೊಂದು ಗೊತ್ತಾಗಲ್ಲ ಕೆಲಸ. ಏನಿದೆ? ಈ ಕಡೆ ನರಸಿಂಹ ಎಲ್ಲಿ? ನರಸಿಂಹ. ಓ, ಇದು ನೋಡಿ, ಈ ಕಡೆ ನೋಡಿದ್ರೆ ನರಸಿಂಹರು ಮೇಲೆ, ಈ ಕಡೆ ನೋಡಿ ಸುತ್ತ ಇದ್ದಾರೆ ಬೇರೆ ಬೇರೆಯವರೆಲ್ಲ. ಆಯ್ತಾ? ದಶಾವತಾರ. ಬಹಳ ಚೆನ್ನಾಗಿದೆ. ಹಿಂದೆ ದಶಾವತಾರನೇ ಇರುತ್ತೆ ಎಲ್ಲ ಸುತ್ತ. ವಿಷ್ಣು ಅವತಾರನೇ ಮಾಡಿದ್ದಾನೆ. ಹೌದು, ಅಲ್ಲಿ ನಾವು ಶಿವ ವಿಷ್ಣು ಎರಡು ಮಾಡಿದ್ದಾರೆ. ನಾವು ಕತ್ಲಲ್ಲಿ ಸುಮ್ಮನೆ ಹಂಗೆ ನೋಡ್ಕೊಂಡು ಹೋದ್ವಿ, ಗೊತ್ತಾಗ್ಲೇ ಇಲ್ಲ.
ಚೆನ್ನಾಗಿದೆ ಮಾತ್ರ ಅಲ್ಲಿ ಅಲ್ವಾ? ಅಲ್ಲಿ ನವಗ್ರಹ ಮಾಡಿದ 9 ಸೂರ್ಯ ಮುಂಭಾಗ ನವಗ್ರಹ ಇಲ್ಲಿ ಎಲ್ಲಿ? ಓ, ಎಲ್ಲದ್ರ ಮೇಲೆ ಒಂದೊಂದು ಇದೆಯಲ್ಲ. ಇದು ನವಗ್ರಹ ಕಲ್ಲು. ಕತೆ ಹೇಳಿದ್ರು ಹಿಂದೆ ಅವನು ಮೇಲ್ಗಡೆ ಎಲ್ಲ ಒಳ್ಳೇದು ಕೆಟ್ಟದ್ದು ಮಾಡ್ತಿರ್ತಾರೆ, ಆರಿಸ್ತಿರ್ತಾರೆ. ಎಷ್ಟು ಚೆನ್ನಾಗಿ ಒಂದೊಂದು ಎಷ್ಟು ಡಿಸೈನ್ ಆಗಿದೆ. ನಂದಿ ಮಾತ್ರವಾಗಿ ಎಲ್ಲಿಯೂ ಇಷ್ಟು ಸುಂದರವಾಗಿ ತುಂಬಾ ಜೀವಂತ ನೀಟಾಗಿ ಬಂದ ತಕ್ಷಣ ನಮಗೆ ಬಸವಣ್ಣನವರೇ ಕೂತಿದ್ದಾರೆ, ಜೀವಂತವಾಗಿದ್ದಾರೇನೋ ಅನ್ನೋ ತರ ಕಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಕೆಲವು ದೇವಸ್ಥಾನ ದೊಡ್ಡವಿದ್ದಾವೆ ಅಂದ್ರೆ ಸ್ವಲ್ಪ ದಪ್ಪ ಮಾಡಿದ್ದೀನಿ, ಗಂಟೆ ಕಲೆ ಇಲ್ಲ. ನಂದಿ ಮಾತ್ರ ತುಂಬಾ ಚೆನ್ನಾಗಿದೆ. ಕಳೆಯಿಂದ ಕಳೆ. ಒಂದ್ಸಲಿ ಎಲ್ಲರನ್ನ ಮಾಡ್ತೀವಿ, ಹಾ, ಜಾಸ್ತಿ ಹಾಕೋದಿಲ್ಲ. ಅದಕ್ಕೆ ಎಣ್ಣೆ ನೀವು ಎಣ್ಣೆ ಸ್ನಾನ ಮಾಡಿಸಿ ಇಷ್ಟು ಚೆನ್ನಾಗಿ ಇಟ್ಕೊಂಡಿದ್ರಿ ಅವನ್ನ. ಬಸವನಿಗೆ ಎಣ್ಣೆ ಒಂಚೂರು ಹೆಚ್ಚು ಕಮ್ಮಿ ಅದಕ್ಕೆ ಕಂಡ್ರೆ ಕೆಟ್ಟದಾಗಿ ನನ್ನ ತಲೆ ತಗೊಂಡೆ ಕಲ್ಲಿಗೆ ಗುದ್ದೋದು, ಅಷ್ಟು ಸಿಟ್ಟು. ಅಷ್ಟು ಚೆನ್ನಾಗಿ ಮಾಡಬೇಕು ಅಂತ ಅದಕ್ಕೆ ಈಗ ಅದನ್ನೇ ಮೇಂಟೈನ್ ಮಾಡ್ತಾ ಇದ್ದೀರಿ. ಸ್ವಾಮಿಗಳು ನಮ್ಮ ಅಪ್ಪಾಜಿಗೆ ಪ್ರೈಸ್ ಕೊಟ್ಟಿದ್ದು, ಪಂಚಪೀಠನೇ ತಿರುಗಿ ಇಷ್ಟು ನೀಟಾಗಿ ದೇವ್ರ ಎಲ್ಲಿ ನೋಡಿಲ್ಲ ಅಂತ. ನಿಜ. ಶಿವಾನ್ ಭವ ನಡೆಯುತ್ತೆ. ನಿಜ ನಿಜ, ಇಷ್ಟೊಂದು ಚಂದ. 5 ವರ್ಷ ಇದ್ರು ನಮ್ಮ ಅಪ್ಪಾಜಿ, ಒಂದು 5-6 ವರ್ಷ ಅಲ್ಲ, ಈ ಹಳ್ಳಿಲಿ ಯಾರು ಬರ್ದಂಥ ಜಾಗದಲ್ಲಿ ಇಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದೀರ ಅಂದರೆ ಬಸವನಿಗೆ ನೋಡಿ ಎಣ್ಣೆ ಸ್ನಾನ ಮಾಡಿಸಿ ಎಣ್ಣೆ ಮಸಾಜ್ ಮಾಡಿ ಅಲ್ಲ, ಆ ಭಾವ ತುಂಬ ಮುಖ್ಯ ಅಷ್ಟೇ. ಹೌದೌದು ಹೌದು ಹೌದು. ರಾಮಕೃಷ್ಣ ಶಾರದಾಶ್ರಮ ಅಂತ. ಬನ್ನಿ ಚಿಕ್ಕಮಂಗ್ಳೂರಿಗೆ ಬಂದಾಗ. ಪಕ್ಕದಲ್ಲಿ ಒಂದು ಚಿಕ್ಕದಾದ ಗುಡಿ ಇದೆ ಅಂತ ಹೇಳಿದ್ರೆ ಅದರ ದರ್ಶನಕ್ಕೆ ಅಂತ ಬಂದಿದ್ದೀವಿ. ಇಲ್ಲೆಲ್ಲ ಹಳ್ಳಿ ಆದ್ರಿಂದ ದೇವಸ್ಥಾನದೊಳಗೆಲ್ಲ ರಾಗಿ ಒಣಗಿಸ್ತಾ ಇದ್ದಾರೆ. ಇದು ಸುಗ್ಗಿ ಕಾಲ ಅಲ್ವಾ. ಈ ದೇವಸ್ಥಾನ ಕೂಡ ಇತ್ತೀಚಿನ ದಿನಗಳಲ್ಲೇ ಜೀರ್ಣೋದ್ಧಾರ ಆಗಿದೆ ಅಂತೇಳಿ ಹೇಳ್ತಾ ಇದ್ರು. ಧರ್ಮಸ್ಥಳ ದೇವಸ್ಥಾನದ ವತಿಯಿಂದ ಮತ್ತು ಸಾರ್ವಜನಿಕ ಭಕ್ತರ ವತಿಯಿಂದ ಎಲ್ಲ ಸೇರಿ ಈಗ ಇದನ್ನ ಅಚ್ಚುಕಟ್ಟು ಮಾಡಿದ್ದಾರೆ. ತೋಟಕ್ಕೂ ಕೂಡ ತುಂಬ ಸುಂದರವಾದಂಥ ಜಾಗ ಇದೆ. ಮುಂದೆ ಇಲ್ಲೆಲ್ಲ ಗಾರ್ಡನ್ ಕೂಡ ತುಂಬ ಚೆನ್ನಾಗಿ ಆಗ್ಬೋದು ಅಂತ ಅಂದ್ಕೊಳ್ತೀವಿ. ಈಗಲೂ ಕೂಡ ಗಾರ್ಡನ್ ತುಂಬ ಚೆನ್ನಾಗಿದೆ. ಈ ಒಂದು ವಿವಿಧ ದೇವಸ್ಥಾನ ಬಹಳ ಚೆನ್ನಾಗಿ ಕಾಣಿಸ್ತಾ ಇದೆ. ಒಂದೊಂದ್ಸಲ ಇಂಥ ಜಾಗಗಳಲ್ಲಿ ಸುಮ್ಮನೆ ನಿಂತು ಅದರ ಸೌಂದರ್ಯವನ್ನು ಆಸ್ವಾದಿಸ್ಬೇಕು ಅನ್ಸುತ್ತೆ. ದೇವಸ್ಥಾನ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದೆ.